ಹಾಯ್ ಹಲೋ ನಮಸ್ಕಾರ. ಭಾರತದ ಪ್ರವಾಸಿಗಳ ಮಾರ್ಗದರ್ಶಿ ಜಸ್ಟ್ ಟ್ರಾವೆಲ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನೀವೇನೇ ಹೇಳಿ, ನಮ್ಮ ಭಾರತ ಐಕ್ಯತೆಯಲ್ಲಿ ಅನೈಕ್ಯತೆಯನ್ನು ಹೊಂದಿರುವಂಥ ದೇಶ. ಶ್ರೀಮಂತ ಸಂಸ್ಕೃತಿ, ಭವ್ಯ ಪರಂಪರೆ ಉಳ್ಳ ನಮ್ಮ ದೇಶದಲ್ಲಿ ಅನೇಕ ಜಗತ್ ವಿಖ್ಯಾತ ಟೂರಿಸ್ಟ್ ಡೆಸ್ಟಿನೇಷನ್ಸ್ಗಳಿದೆ. ಭಾರತದ ಐತಿಹಾಸಿಕ ಸ್ಮಾರಕಗಳು, ಪುಣ್ಯ ಕ್ಷೇತ್ರಗಳು, ಹಸಿರು ವನಗಳು, ಗಿರಿಧಾಮಗಳು, ವನ್ಯಮೃಗಗಳ ಉದ್ಯಾನವನಗಳು, ಶಿಲ್ಪ ಕಲಾಕೃತಿಯ ನೆಲೆಬೀಡು. ನಮ್ಮ ಭಾರತದಾದ್ಯಂತ ಇರೋ ಇಂಥ ಅಪರೂಪದ ಪ್ರವಾಸಿ ತಾಣಗಳು, ಉತ್ತಮ ರೆಸಾರ್ಟ್ಸ್ಗಳು, ಹೋಟೆಲ್ಸ್ಗಳು, ಶಾಪಿಂಗ್ ಮಾಲ್ಗಳು ಮತ್ತು ಪ್ರವಾಸದ ಬಗ್ಗೆ ಉತ್ತಮವಾದ ಮಾಹಿತಿನ ನೀಡೋ ಕಾರ್ಯಕ್ರಮನೇ ನಮ್ಮ ಜಸ್ಟ್ ಟ್ರಾವೆಲ್. ನಮ್ಮ ಹೊಸ ಪರಿಕಲ್ಪನೆ ಜಸ್ಟ್ ಟ್ರಾವೆಲ್ ಕಾರ್ಯಕ್ರಮನ ಕೊಲ್ಲೂರು ಮೂಕಾಂಬಿಕಾ ಆಶೀರ್ವಾದ ಪಡ್ಕೊಂಡು ಶುರು ಮಾಡ್ತಾ ಇದೀವಿ. ನಮ್ಮ ಮೊದಲನೇ ಲೊಕೇಶನ್, ಸೂಪರ್ ಲೊಕೇಶನ್ ಯಾವ್ದು ಗೊತ್ತಾ? ಕೊಡಚಾದ್ರಿ. ಕೊಡಚಾದ್ರಿಯಲ್ಲಿ ಟಿವಿಯವರು ಮೊದಲನೇ ಸಲ ಶೂಟಿಂಗ್ ಮಾಡಿದ್ರು ಅನ್ನೋ ಹೆಗ್ಗಳಿಕೆನೂ ನಮ್ದೇ ಕಣ್ರಿ. ಆದ್ರೆ ಈ ಕೊಡಚಾದ್ರಿಗೆ ತಲುಪಕ್ಕೆ ನಿಟ್ಟೂರಿನಿಂದ 12 ಕಿಲೋಮೀಟರ್ ಟ್ರಕ್ಕಿಂಗ್ ಮಾಡಬೇಕು. ರಸ್ತೆ ಅಷ್ಟು ಸುಲಭವಾಗಿಲ್ಲ, ಹೆಜ್ಜೆಜ್ಜೆಗೂ ಅಪಾಯ, ವೆರಿ ಟಫ್ ರೋಡ್. ಹಾಗಾದ್ರೆ ಹೋಗೋಣ ಕೊಡಚಾದ್ರಿಗೆ ಟ್ರಕ್ಕಿಂಗ್ ಮಾಡ್ತಾ ಬನ್ನಿ. ಜಸ್ಟ್ ಟ್ರಾವೆಲ್ ನ ಮೊದಲ ಸಂಚಿಕೆಗೆ ನಾವು ಆಯ್ಕೆ ಮಾಡಿಕೊಂಡಿದ್ದು ಇದೇ ಪ್ರಕೃತಿ ಸೊಬಗಿನ ಕೊಡಚಾದ್ರಿಯನ್ನು. ನಾವು ಇರುವ ಈ ಸ್ಥಳದಿಂದ ಕೊಡಚಾದ್ರಿ 40 ಕಿಲೋಮೀಟರ್ ದೂರದಲ್ಲಿದೆ. 4 ವೀಲ್ ಜೀಪಿನಲ್ಲಿ ಪ್ರಯಾಣ ಆರಂಭಿಸಿ ನಿಟ್ಟೂರು ತಲುಪಿದ್ವು. ನಿಟ್ಟೂರಿನಿಂದ ಕೊಡಚಾದ್ರಿ ಶಿಖರಕ್ಕೆ 12 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾರ್ಗದಲ್ಲಿ ಸಾಗಬೇಕು. ಇದೊಂದು ಸಾಹಸ ಪಯಣ. ಉತ್ಸಾಹಿ ಯುವಕರಾದ ಮಂಜು ಮತ್ತು ರುಕ್ಮಾಂಗದ ನಮಗೆ ಪ್ರವಾಸಿ ಮಾರ್ಗದರ್ಶಕರಾದರು. ಕಾಡು ದಾರಿಯಲ್ಲಿ ನಾವು ಟ್ರೆಕ್ಕಿಂಗ್ ಆರಂಭಿಸಿದೆವು. ಹಸಿರು ಗಿಡ ಮರಗಳಿಂದ ಕೂಡಿದ ಸುಂದರ ಪರಿಸರ ಚಾರಣಕ್ಕೆ ಹಸಿರು ಸ್ವಾಗತ ನೀಡಿತು. ಹಾದಿಯಲ್ಲಿ ಮೊದಲು ಗಾಂಜಾಳೆ ಗದ್ದೆ ಎದುರಾಗುತ್ತದೆ.
ವೀಕ್ಷಕರೇ, ನಿಮ್ಗೊಂದು ಸಂತೋಷವಾದ ಸುದ್ದಿ. ಎಲ್ರಿಗೂ ನಮಸ್ಕಾರ. ಒಂದು ಟ್ರಾವೆಲ್ ಶೋ ಮಾಡ್ತಾ ಇದ್ದಾರೆ. ಇಡೀ ಇಂಡಿಯಾ ಫುಲ್ಲಾಗೆ ಪ್ರತಿ ಒಂದು ಜಾಗದಲ್ಲೂ ಯಾವ್ಯಾವ ಜಾಗ ನೀವೆಲ್ಲ ನೋಡಿಲ್ವೋ ಆ ಒಂದು ಜಾಗನ ಎಕ್ಸ್ಪ್ಲೋರ್ ಮಾಡಿ ನಿಮ್ಮ ಮುಂದೆ ತರ್ತಾ ಇದ್ದಾರೆ. ನನ್ನ ಹತ್ರ ಇನಾಗ್ರೇಟ್ ಮಾಡಿಸಿದ್ದು ನನಗೆ ಭಾಳ ಖುಷಿಯಾದ ವಿಷಯ. ಐ ಆಮ್ ವೆರಿ ಹ್ಯಾಪಿ ದಟ್ ಐ ಓಪನ್ ದಿಸ್ ಆ್ಯಂಡ್ ಐ ಇನಾಗ್ರೇಟೆಡ್ ದಿಸ್ ಆ್ಯಂಡ್ ಐ ವಿಶ್ ದಮ್ ಆಲ್ ದಿ ಬೆಸ್ಟ್ ಆ್ಯಂಡ್ ದ ಸಪೋರ್ಟ್ ಫ್ರಮ್ ಮೈ ಸೈಡ್. ನನ್ನಿಂದ ಏನು ಸಪೋರ್ಟ್ ಬೇಕೋ ಅದು ಖಂಡಿತ ಸಿಗುತ್ತೆ. ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, 12 ಕಿಲೋಮೀಟರ್ಗಳ ನಮ್ಮ ಕೊಡಚಾದ್ರಿ ಟ್ರಕ್ಕಿಂಗ್ನ ನೀವು ನೋಡೋಂಥ ಇನ್ನೂ ಸೂಪರ್ ಲೊಕೇಶನ್ಸ್ಗಳಿದೆ. ಹಾಗಾದ್ರೆ ಟ್ರಕ್ಕಿಂಗ್ನ ಮುಂದುವರ್ಸೋಣ ಬನ್ನಿ. ಇಲ್ಲಿಂದ ಹತ್ತಿ ಇಳಿದು ಸ್ವಲ್ಪ ದೂರ ಸಾಗಿದ್ರೆ ಎಮ್ಮೆ ಹೊಂಡ ಇದೆ. ಮುಂದೆ ಹಳೆ ಸೇತುವೆ ಎದುರಾಗತ್ತೆ. ಅಡ್ಡಲಾಗಿ ಬಿದ್ದಿರುವ ಮರದ ಮೇಲೆ ನಡೆದಾಡ್ತಾ ಪ್ರಯಾಣ ಬೆಳೆಸಿದಾಗ ಹಿಡ್ಲು ಮನೆ ಎಂಬ ಸ್ಥಳ ಇದೆ. ಇದು ಈ ಮಾರ್ಗದ ಕಟ್ಟ ಕಡೆಯ ಮನೆ. ಇಲ್ಲಿಂದ ಮುಂದೆ ಏನಿದ್ರೂ ಕಾಡುದಾರಿ. ಇಲ್ಲಿರುವ ಕೊನೆ ಅಂಗಡಿ ಮನೆಯಲ್ಲಿ ಅಗತ್ಯ ವಸ್ತುಗಳನ್ನ ಖರೀದಿಸಿ ಸಾಹಸಯಾನ ಸಾಗಿದ್ದು ನಯನ ಮನೋಹರ ಹಿಡ್ಲು ಮನೆ ಜಲಪಾತದ ಕಡೆಗೆ. ಕಲ್ಲು ಬಂಡೆಗಳ ಕಠಿಣ ದಾರಿಯಲ್ಲಿ ನಡೆಯುತ್ತಾ ಹೋದ್ರೆ ನೀರಿನ ಸಣ್ಣ ಝರಿ ಎದುರಾಗತ್ತೆ. ಇಲ್ಲಿಂದ ಮುಂದೆ ಜಲಪಾತ ಇರುವ ಸೂಚನೆ ಎಂಬಂತೆ ಧುಮ್ಮಿಕ್ಕುವ ಜಲಧಾರೆಯ ಲಯಬದ್ಧ ಶಬ್ದ ಕಿವಿಗಳಿಗೆ ಕರ್ಣಾನಂದ. ಅಲ್ಲಿಂದ ಮುಂದೆ ಹೋಗಿ ನೀರಿನಲ್ಲಿ ಆಡುತ್ತಾ ತಣ್ಣನೆಯ ಅನುಭವ ಪಡೆಯಬಹುದು. ನುಣುಪಾದ ಕಲ್ಲು ಬಂಡೆಗಳ ಮೇಲೆ ಜಾರುತ್ತಾ ಸಂತಸದ ಕ್ಷಣಗಳನ್ನ ಕಳೆದ ನಂತರ ಸ್ವಲ್ಪ ವಿಶ್ರಾಂತಿ ಪಡೆದು ಜಲಪಾತದ ಹತ್ತಿರ ಬಂದಾಗ ಅದರ ಚೆಲುವು ಕಂಡು ಬೆರಗಾದವು. ಧುಮ್ಮಿಕ್ಕಿ ಹರಿಯುವ ಜಲಧಾರೆಗೆ ಮೈಯೊಡ್ಡಿದಾಗ ಅದೊಂದು ಅವಿಸ್ಮರಣೀಯ ಅನುಭವ. ಈ ನಿಸರ್ಗ ಚೆಲುವನ್ನ ಆಸ್ವಾದಿಸುತ್ತಾ ಸಾಗಿದ್ರೆ ಮುಂದೆ ಇಳಿಜಾರು ಪ್ರದೇಶವಿದೆ. ಕಡಿದಾದ ಜಾಗ. ಬಹಳ ಜಾಗರೂಕತೆಯಿಂದ ಹೆಜ್ಜೆ ಇಡ್ತಾ ಮುನ್ನಡೆಯಬೇಕು. ಸ್ವಲ್ಪ ಜಾರಿದ್ರೂ ಕೆಳಗೆ ಬೀಳುವ ಅಪಾಯ ತಪ್ಪಿದ್ದಲ್ಲ. ಜೊತೆಗೆ ಚೇಳು, ಹಾವಿನಂಥ ಜೀವಿಗಳು ಆಗಾಗ ದರ್ಶನ ನೀಡುತ್ತವೆ. ಇನ್ನು ಮುಂದೆ ಸಾಗುತ್ತಿದ್ದಂತೆ ಸುತ್ತ ಹಸಿರು ಹಸಿರು. ಬನದೇವಿ ಹಸಿರು ಸೀರೆ ಧರಿಸಿದಂತೆ ಭಾಸವಾಗುತ್ತೆ. ಪ್ರಕೃತಿಯ ಮೈಸಿರಿಯ ಸೊಬಗು, ನಿಸರ್ಗದ ರಮಣೀಯತೆ ನೋಡಿ ಚಾರಣಿಗರು ಆನಂದ ಪರವಶರಾಗ್ತಾರೆ. ಇಲ್ಲಿ ಕಣ್ಣು ಹಾಯಿಸಿದಷ್ಟೂ ದೂರಕ್ಕೂ ಎಲ್ಲೆಲ್ಲೂ ಹಸಿರು. ಈ ಹಸಿರು ಗಿರಿ ಪ್ರದೇಶಗಳಲ್ಲಿ 3-4 ಪರ್ವತಗಳನ್ನು ಹತ್ತಿ ಇಳಿದು ಚಾರಣ ಮಾಡಬೇಕಾದುದು ಸಾಹಸವೇ. ಆದಿಶಂಕರಾಚಾರ್ಯರು ಸರಸ್ವತಿಯನ್ನು ಕುರಿತು
ಇಲ್ಲಿ ತಪಸ್ಸನ್ನು ಆಚರಿಸುತ್ತಿದ್ದರು ಎನ್ನುವುದು ಪ್ರತೀತಿ. ರಾಷ್ಟ್ರ ಕವಿ ರಸ ಋಷಿ ಕುವೆಂಪು ಕಾವ್ಯಕ್ಕಿದು ಪ್ರೇರಣೆ. ಇಲ್ಲಿ ನೇಸರ ಮುಳುಗುವುದನ್ನು ನೋಡುವುದೇ ಕಣ್ಣುಗಳಿಗೆ ಪರಮಾನಂದ. ದಿನಕರ ತನ್ನ ದಿನಚರಿ ಪೂರ್ಣಗೊಳಿಸಿದ. ಕೆಂಪು ಸೂರ್ಯ ಅಸ್ತಮಾನವಾಗುತ್ತಿರುವ ಮನಮೋಹಕ ದೃಶ್ಯ ಇಲ್ಲಿ ರೋಮಾಂಚಕಾರಿ. ನಾವು ಬೆಟ್ಟದ ಮೇಲೇರುವ ಹೊತ್ತಿಗೆ ರಾತ್ರಿಯಾಗಿತ್ತು. ಅಲ್ಲಿಯೇ ಹೋಮ್ ಸ್ಟೇನಲ್ಲಿ ಉಳಿದುಕೊಂಡು ವಿಶ್ರಾಂತಿ ಪಡೆದೆವು. ಸ್ನೇಹಿತರೆ, ಹೇಗಿತ್ತು ನಮ್ಮ ಕೊಡಚಾದ್ರಿ ಟ್ರೆಕ್ಕಿಂಗ್? ಸೂಪರ್ ಆಗಿತ್ತಲ್ವಾ? ಈ ಟ್ರೆಕ್ಕಿಂಗ್ ಮುಂದಿನ ವಾರ ಕೂಡ ಕಂಟಿನ್ಯೂ ಆಗುತ್ತೆ. ಈಗ ಒಂದು ಸ್ಪೆಷಲ್ ಅನೌನ್ಸ್ಮೆಂಟ್ ನಿಮಗೋಸ್ಕರ. ನಮ್ಮ SGM ಹಾಲಿಡೇಸ್ನವರು ಪ್ರತಿದಿನ ತಿರುಪತಿಗೆ ಟ್ರಿಪ್ನ ಆರ್ಗನೈಸ್ ಮಾಡ್ತಾರೆ. ಅದ್ರ ಜೊತೆಗೆ ವೆಂಕಟೇಶ್ವರ ಸೂಪರ್ ಫಾಸ್ಟ್ ದರ್ಶನದ ಸೌಲಭ್ಯ ಕೂಡ ಇದೆ. ನೀವು ಭಾರತದಲ್ಲಿ ಎಲ್ಲಿಗೆ ಬೇಕಾದರೂ ಈ ಟೂರ್ಗೆ ಹೋಗಬೇಕು ಅಂದರೆ ಅವರು ನಿಮ್ಮ ಬಜೆಟು, ನಿಮ್ಮ ಅಭಿರುಚಿಗೆ ತಕ್ಕಂತೆ ಪ್ಯಾಕೇಜ್ನ ನಿಮಗೋಸ್ಕರ ತಯಾರು ಮಾಡಿಕೊಡ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ SGM ಹಾಲಿಡೇಸ್. ಮಕ್ಕಳಿಗೆ ಸಮ್ಮರ್ ಹಾಲಿಡೇ ಶುರು ಆಗ್ತಿದೆ. ಫ್ಯಾಮಿಲಿನ ಕರ್ಕೊಂಡು ಎಲ್ಲಿಗೆ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾನೊಂದು ಸಜೆಷನ್ ಕೊಡ್ಲಾ? ಲೊಕೇಶನ್ ತುಂಬಾ ಚೆನ್ನಾಗಿದೆ. ಎಲ್ಲಿ ಗೊತ್ತಾ? ತಲಕಾಡು ಜಲಧಾಮ ರೆಸಾರ್ಟ್. ತಲಕಾಡು ಜಗತ್ ಪ್ರಸಿದ್ಧ ಪ್ರವಾಸಿ ತಾಣ. ಕಪಿಲ ಕಾವೇರಿ ನದಿ ದಂಡೆ ಮೇಲಿರೋ ತಲಕಾಡು ಶಿವನ ದೇವಾಲಯಗಳಿಂದ ಸುತ್ತುವರೆದಿರುವ ಸುಂದರವಾದ ಪ್ರಶಾಂತ ಸ್ಥಳ. ಇಲ್ಲಿನ ಮತ್ತೊಂದು ಪ್ರಮುಖ ಆಕರ್ಷಣೆ ಅಂದ್ರೆ ತಲಕಾಡು ಜಲಧಾಮ. ಈ ನಯನ ಮನೋಹರ ರೆಸಾರ್ಟ್ ತಲಕಾಡಿನಿಂದ 4 ಕಿಲೋಮೀಟರ್ ದೂರದಲ್ಲಿರೋ ಮುಡುಕುತೊರೆಯ ಮಾಧವ ಮಂತ್ರಿ ಡ್ಯಾಂನ ಬ್ಯಾಕ್ ವಾಟರ್ನ ಪಶ್ಚಿಮ ಭಾಗದಲ್ಲಿದೆ. ಇಲ್ಲಿ ಕಪಿಲ ಕಾವೇರಿ ನದಿ ಪ್ರಶಾಂತವಾಗಿ ಹರಿಯುತ್ತೆ. ತಲಕಾಡು ಜಲಧಾಮ ತಲುಪಲು ವಿಶಾಲವಾದ ಮೋಟಾರ್ ಲಾಂಚ್ ನಲ್ಲಿ ಹೋಗಬೇಕು. ನೀರಿನ ಮೇಲೆ ತೇಲುತ್ತಾ ಸಾಗುವ ಈ ದೋಣಿಯಲ್ಲಿ ಪ್ರಯಾಣಿಸೋದು ಖುಷಿ ಅನುಭವ ನೀಡುತ್ತೆ. ರೆಸಾರ್ಟ್ಗೆ ಎಂಟ್ರಿ ಆಗುತ್ತಿದ್ದಂತೆ ಸುಂದರ ಗಿಡಮರಗಳ ಹಚ್ಚ ಹಸಿರಿನ ಪರಿಸರ ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತೆ. ಅಲ್ಲಿಂದ ರೆಸಾರ್ಟ್ನ ವಾಹನಗಳಲ್ಲಿ ಟೂರಿಸ್ಟ್ಗಳನ್ನ ಕರೆದೊಯ್ಯಲಾಗುತ್ತೆ. ಮಾಲಿನ್ಯ ರಹಿತ ತಂಪಾದ ವಾತಾವರಣದಲ್ಲಿ ಬಿಸಿ ಬಿಸಿ ಉಪಾಹಾರ ಮೆಲ್ಲೋದು ಪ್ರವಾಸಿಗರಿಗೆ ಒಂಥರ ಖುಷಿ ಕೊಡುತ್ತೆ. ಬ್ರೇಕ್ಫಾಸ್ಟ್ ಆದ ನಂತರ ಪ್ರವಾಸಿಗರು ಇಲ್ಲಿ ಆಟ ಆಡಬಹುದು, ದೋಣಿ ವಿಹಾರ ಮಾಡ್ತಾ ಮಜಾ ಅನುಭವಿಸಬಹುದು. ಟೂರಿಸ್ಟ್ಗಳ ಅನುಕೂಲಕ್ಕಾಗಿ ಇಲ್ಲಿ ಏನುಂಟು ಏನಿಲ್ಲ ಹೇಳಿ. ಔಟ್ಡೋರ್ ಗೇಮ್ನಲ್ಲಿ ಬಾಸ್ಕೆಟ್ಬಾಲ್, ಬ್ಯಾಡ್ಮಿಂಟನ್, ಕ್ರಿಕೆಟ್ ಮತ್ತು ಸ್ವಿಮ್ಮಿಂಗ್ ಪೂಲ್ ಫೆಸಿಲಿಟಿಗಳಿವೆ. ಇನ್ನು ಇಂಡೋರ್ ಗೇಮ್ ಸೆಕ್ಷನ್ ನಲ್ಲಿ ಚೆಸ್, ಕೇರಂ, ಫ್ಯೂಸ್ ಬಾಲ್ ಮತ್ತು ಟೇಬಲ್ ಟೆನ್ನಿಸ್ ಆಡಬಹುದು. ದೋಣಿ ವಿಹಾರ ಮಾಡೋರಿಗಂತೂ ಇದು ಬೊಂಬಾಟ್ ಪ್ಲೇಸ್. 2-seater ಕನೋಯಿ, 10-seater ಕನೋಯಿ, ಪೆಡ್ಲಿಂಗ್ ಬೋಟ್, ಮೋಟಾರ್ ಬೋಟ್, ರಿವರ್ ಸ್ಕೂಟರ್, ಬನಾನಾ ಬೋಟ್ ರೈಡ್, ಹೀಗೆ ಬೋಟಿಂಗ್ ನ ಥ್ರಿಲ್ಲೇ ಬೇರೆ.
ನೇಚರ್ ಲವರ್ಸ್ಗೆ, ಹನಿಮೂನ್ ಕಪಲ್ಸ್ಗೆ ಇದು ಹೇಳಿ ಮಾಡಿಸಿದ ತಾಣ. ಅಲ್ಲದೆ ಹಾಲುಗಲ್ಲದ ಮಕ್ಕಳಿಂದ ಹಿಡಿದು ಹಲ್ಲಿಲ್ಲದ ವೃದ್ಧರವರೆಗೂ ಇದು ಎಂಜಾಯ್ ಮಾಡೋಕೆ ಬೆಸ್ಟ್ ಡೆಸ್ಟಿನೇಷನ್. ವೀಕೆಂಡ್ ಗೇಟ್ವೇ ಆಗಿರೋ ತಲಕಾಡು ಜಲಧಾಮ ರೆಸಾರ್ಟ್ನಲ್ಲಿ ಪ್ರವಾಸಿಗರ ಅನುಕೂಲಕ್ಕಾಗಿ ಸಕಲ ಸೌಲಭ್ಯಗಳು ಇದೆ. ಇಲ್ಲಿ 18 ಕಾಟೇಜ್ಗಳಿವೆ, ರೆಸ್ಟೋರೆಂಟ್, ಡಿಸ್ಕೋಥೆಕ್, ಯೋಗ ಮತ್ತು ಮೆಡಿಟೇಷನ್ ಸೆಂಟರ್ ಕೂಡ ಇದೆ. ಈ ಜಲಧಾಮದ ಆಸುಪಾಸಿನಲ್ಲೇ ಇರುವ ವಿಶ್ವವಿಖ್ಯಾತ ಶಿವನ ಸಮುದ್ರ ಮತ್ತು ಶಿಲ್ಪಕಲಾ ಸೊಬಗಿನ ಸೋಮನಾಥಪುರ ಪ್ರವಾಸಿಗರ ಆಕರ್ಷಣೆಯ ಕೇಂದ್ರಬಿಂದು. ಮೈಸೂರಿನಿಂದ ಕೇವಲ 50 ಕಿಲೋಮೀಟರ್ ಮತ್ತು ಬೆಂಗಳೂರಿನಿಂದ 140 ಕಿಲೋಮೀಟರ್ ಇರುವ ಈ ಜಲಧಾಮ ಒಟ್ಟಾರೆ ಮನಸ್ಸಿಗೆ ಮುದ ನೀಡುವ ಪರಿಪೂರ್ಣ ತಾಣ. ನಮ್ಮ ಜಸ್ಟ್ ಟ್ರಾವೆಲ್ ಮೊದಲನೇ ಸಂಚಿಕೆ ನಿಮ್ಮೆಲ್ಲರಿಗೂ ಖುಷಿ ಮತ್ತು ಥ್ರಿಲ್ ನೀಡಿದೆ ಅಂತ ಭಾವಿಸ್ತೀನಿ. ಸರಿ ಸ್ನೇಹಿತರೆ, ನಿಮ್ಮ ಭೇಟಿ ಮುಂದಿನ ವಾರ. ಅಲ್ಲಿವರೆಗೂ ನಮಸ್ಕಾರ.